ಇವತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ನ ಸ್ಟಡಿ ಮಾಡೋಣ. ಈ ಒಂದು ಚಾಪ್ಟರ್ ಏನಾದರೂ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಲೆಕ್ಚರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಖಂಡಿತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕೆ ನೀವು ನಾನು ಹೇಳಿದನ್ನೆಲ್ಲ ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಬೇಕು. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಈ ಒಂದು ಚಾಪ್ಟರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಫ್ಲವರ್ ಆರ್ಗನ್ ಆಫ್ ಏಂಜಿಯೋಸ್ಪರ್ಮ್ಸ್. ಸೊ ಒಂದು ಪ್ಲಾಂಟ್ ಅಲ್ಲಿ ಹೇಗೆ ಸ್ಟೆಮ್, ರೂಟ್ ಮತ್ತೆ ಲೀಫ್ ನ ಆರ್ಗನ್ ಅಂತ ಹೇಳಿ ಕರಿತೀವಿ, ಅದೇ ರೀತಿ ಫ್ಲವರ್ ಕೂಡ ಒಂದು ಆರ್ಗನ್. ಓಕೆ, ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಪ್ಲಾಂಟ್. ಪ್ರೀ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್. ಪ್ರೀ ಫರ್ಟಿಲೈಸೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫರ್ಟಿಲೈಸೇಷನ್ ಅನ್ನೋ ಒಂದು ವರ್ಡ್ನ ಅರ್ಥ ಮಾಡ್ಕೋಬೇಕು. ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ಗಳು ಫ್ಯೂಷನ್ ಆಗೋ ಅಂತ ಒಂದು ಪ್ರೋಸೆಸ್ನ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಗ್ಯಾಮೆಟ್ಸ್ ಅಂತ ಹೇಳಿದ್ರೆ ಸ್ಪರ್ಮ್ ಸೆಲ್ ಮತ್ತೆ ಎಗ್ ಸೆಲ್, ಅದೆರಡು ಫ್ಯೂಷನ್ ಆಗುವಂಥ ಒಂದು ಪ್ರೋಸೆಸ್ ಫರ್ಟಿಲೈಸೇಷನ್. ಈ ಒಂದು ಫರ್ಟಿಲೈಸೇಷನ್ ಆಗೋದಕ್ಕಿಂತ ಮುಂಚೆ ನಡೆಯುವಂತಹ ಒಂದು ಪ್ರೋಸೆಸ್ಗಳನ್ನು ನಾವು ಪ್ರೀ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್ ಅಲ್ಲಿ ಓದ್ತಾ ಹೋಗ್ತೀವಿ. ನೆಕ್ಸ್ಟ್, ಡಬಲ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಡಬಲ್ ಫರ್ಟಿಲೈಸೇಷನ್ ಹೇಗೆ ನಡೆಯುತ್ತೆ ಪ್ಲಾಂಟ್ಸ್ ಅಲ್ಲಿ ಅನ್ನೋದನ್ನ ನೋಡೋಣ. ಹಾಗೆ ಪೋಸ್ಟ್ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್. ಅಂದ್ರೆ ಫರ್ಟಿಲೈಸೇಷನ್ ಆಯಿತು, ಇವಾಗ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಯಿತು. ಈಗ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ಗಳು ನಡೆಯುತ್ತೆ ಅದನ್ನ ನಾವು ಪೋಸ್ಟ್ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್ ಕಾನ್ಸೆಪ್ಟ್ ಅಲ್ಲಿ ಓದ್ತೀವಿ. ಹಾಗೆ ಲಾಸ್ಟ್ಗೆ ಅಪೋಮಿಕ್ಸಿಸ್ ಮತ್ತೆ ಪಾಲಿಎಂಬ್ರಿಯೋನಿ ಕಾನ್ಸೆಪ್ಟ್ ಇದೆ. ಅಪೋಮಿಕ್ಸಿಸ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ಆಗದೇ ಸೀಡ್ ಫಾರ್ಮೇಷನ್ ಆಗುವಂತ ಒಂದು ಪ್ರೋಸೆಸ್ನ ಅಪೋಮಿಕ್ಸಿಸ್ ಅಂತ ಹೇಳಿ ಕರಿತೀವಿ. ಹಾಗೆ ಪಾಲಿಎಂಬ್ರಿಯೋನಿ ಅಂತ ಹೇಳಿದ್ರೆ ಆ ಒಂದು ವರ್ಡ್ ಅಲ್ಲೇ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಪಾಲಿ ಅಂತ ಹೇಳಿದ್ರೆ ಏನು, ಮೆನಿ. ಎಂಬ್ರಿಯೋ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋಸ್ಗಳು ಫಾರ್ಮೇಷನ್ ಆಗುವಂತಹ ಒಂದು ಕಂಡೀಷನ್. ಈಗ ಇದನ್ನ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮುಂಚೆ ಈ ಒಂದು ರಿಪ್ರೊಡಕ್ಷನ್ ಅನ್ನೋ ವರ್ಡ್ನ ಅಬ್ಸರ್ವ್ ಮಾಡಿ. ಈ ರಿಪ್ರೊಡಕ್ಷನ್ ಅನ್ನೋ ಒಂದು ವರ್ಡ್ನ ಬ್ರೇಕ್ ಮಾಡಿದ್ರೆ ನಮಗೆ ರೀ ಮತ್ತೆ ಪ್ರೊಡಕ್ಷನ್ ಸಿಗುತ್ತೆ. ರೀ ಅಂತ ಹೇಳಿದ್ರೆ ಏನು, ಅಗೈನ್ ಅಥವಾ ಮತ್ತೆ ಅಂತ. ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜನರೇಟ್ ಮಾಡೋದು. ಸೊ ಈ ಒಂದು ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ತನ್ನದೇ ರೀತಿ ಇರುವಂತ ಒಂದು ಆರ್ಗ್ಯಾನಿಸಮ್ನ ಮತ್ತೆ ಪ್ರೊಡ್ಯೂಸ್ ಅಥವಾ ಜನರೇಟ್ ಮಾಡುವಂತ ಒಂದು ಪ್ರೋಸೆಸ್ನ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಯಾವ ಒಂದು ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ಗಳು ಅಂದ್ರೆ ಸ್ಪರ್ಮ್ ಸೆಲ್ ಮತ್ತೆ ಎಗ್ ಸೆಲ್ ಫ್ಯೂಷನ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಒಂದು ಹೊಸ ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗುತ್ತೆ, ಆ ಒಂದು ಪ್ರೋಸೆಸ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ಗಳು ಫ್ಯೂಷನ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಎಂಡ್ ಪ್ರಾಡಕ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫ್ರೂಟ್ ಮತ್ತೆ ಸೀಡ್ಸ್. ಈ ಒಂದು ಚಾಪ್ಟರ್ನ ಎಂಡ್ ಅಲ್ಲಿ ಕೂಡ ನಾವು ಫ್ರೂಟ್ ಮತ್ತೆ ಸೀಡ್ಸ್ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಫ್ಲವರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಈಗಾಗಲೇ ನೀವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಆದ್ರೂ ಕೂಡ ಫ್ಲವರ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಫ್ಲವರ್ ನ 4 ಮೇನ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಯಾವ್ದು ಅಂತ ಹೇಳಿದ್ರೆ ಕೇಲಿಕ್ಸ್, ಕರೋಲಾ, ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ. ಓಕೆ, ಕೇಲಿಕ್ಸ್ ಅಂತ ಹೇಳಿದ್ರೆ ಸೆಪಲ್, ಕರೋಲಾ ಅಂತ ಹೇಳಿದ್ರೆ ಪೆಟಲ್. ಸೊ ಈ ಒಂದು ಕೇಲಿಕ್ಸ್, ಕರೋಲಾ ಅಥವಾ ಸೆಪಲ್ ಮತ್ತೆ ಪೆಟಲ್ ಎರಡನ್ನು ಸೇರಿಸಿ ಅಸೆಸರಿ ಆರ್ಗನ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಈ ಒಂದು ಅಸೆಸರಿ ಆರ್ಗನ್ಸ್ ಅಥವಾ ಕೇಲಿಕ್ಸ್, ಕರೋಲಾ ಏನಿದೆ ಇದು ರಿಪ್ರೊಡಕ್ಷನ್ ಅಲ್ಲಿ ಯಾವುದೇ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ, ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಪೆಟಲ್ ಅಥವಾ ಕರೋಲಾ ಇದು ಪಾಲಿನೇಟರ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ನೆಕ್ಸ್ಟ್, ಈ ಒಂದು ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂನ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಆಂಡ್ರಿಷಿಯಂ ಅಂತ ಹೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟೇಮನ್, ಗೈನಿಷಿಯಂ ಅಂತ ಹೇಳಿದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಪಿಸ್ಟಿಲ್. ಒಂದು ಆಂಡ್ರಿಷಿಯಂ ಅಥವಾ ಸ್ಟೇಮನ್ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ, ಆಂಥರ್ ಮತ್ತೆ ಫಿಲಮೆಂಟ್. ಹಾಗೆ ಈ ಒಂದು ಪಿಸ್ಟಿಲ್ ಅಲ್ಲಿ 3 ಪಾರ್ಟ್ಸ್ ಬರುತ್ತೆ, ಸ್ಟಿಗ್ಮಾ, ಸ್ಟೈಲ್, ಓವರಿ. ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಲೈಕ್ ಆಂಡ್ರಿಷಿಯಂ, ಗೈನಿಷಿಯಂ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಇದರ ಆಧಾರದ ಮೇಲೆ ಫ್ಲವರ್ಸ್ಗಳನ್ನ 2 ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಬೈಸೆಕ್ಷುವಲ್ ಫ್ಲವರ್ ಮತ್ತೆ ಯೂನಿಸೆಕ್ಷುವಲ್ ಫ್ಲವರ್. ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿದ್ರೆ ಒಂದು ಫ್ಲವರ್ ಅಲ್ಲಿ ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ ಎರಡೂ ಪ್ರೆಸೆಂಟ್ ಇರುತ್ತೆ, ಅಥವಾ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಕೂಡ ಒಂದೇ ಫ್ಲವರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ರೀತಿಯಾದಂತಹ ಒಂದು ಫ್ಲವರ್ಸ್ ನ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವರ್ಡ್ ಅಲ್ಲೇ ಇದೆ, ಅಬ್ಸರ್ವ್ ಮಾಡ್ಬೋದು. ಬೈಸೆಕ್ಷುವಲ್, ಬೈ ಅಂತ ಹೇಳಿದ್ರೆ 2. ಓಕೆ, ಒಂದು ಫ್ಲವರ್ ಅಲ್ಲಿ 2
ಎರಡು ಅಂದರೆ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಕೂಡ ಒಂದೇ ಫ್ಲವರಲ್ಲಿ ಪ್ರೆಸೆಂಟ್ ಇದ್ರೆ ಅದನ್ನು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಯೂನಿಸೆಕ್ಷುವಲ್ ಫ್ಲವರ್. ಯೂನಿಸೆಕ್ಷುವಲ್ ಫ್ಲವರ್ ಬೈಸೆಕ್ಷುವಲ್ ಫ್ಲವರಿಗೆ ಆಪೋಸಿಟ್. ಒಂದು ಫ್ಲವರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಓಕೆ, ಒಂದು ಫ್ಲವರಲ್ಲಿ ಆಂಡ್ರೀಷಿಯಂ ಇಲ್ಲ ಗೈನೀಷಿಯಂ ಯಾವುದಾದ್ರೂ ಒಂದು ಪ್ರೆಸೆಂಟ್ ಇರುತ್ತೆ, ಎರಡು ಕೂಡ ಒಟ್ಟಿಗೆ ಪ್ರೆಸೆಂಟ್ ಇರೋದಿಲ್ಲ. ಆ ರೀತಿಯಾದಂಥ ಒಂದು ಫ್ಲವರ್ನ ಯೂನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ಇದರಲ್ಲೂ ಕೂಡ ನೀವು ಆ ವರ್ಡಲ್ಲೇ ಅಬ್ಸರ್ವ್ ಮಾಡ್ಬೋದು. ಯೂನಿ ಅಂತ ಹೇಳಿದ್ರೆ ಒನ್, ಸೊ ಒಂದು ಫ್ಲವರಲ್ಲಿ ಒಂದೇ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಆ ರೀತಿಯಾದಂಥ ಒಂದು ಫ್ಲವರ್ನ ಯೂನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಪಿಕ್ಚರ್ ಅಲ್ಲಿ ಇರುವಂಥ ಫ್ಲವರ್ ಅಲ್ಲಿ ಬರೀ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮಾತ್ರ ಪ್ರೆಸೆಂಟ್ ಇದೆ, ನೋಡ್ಬೋದು, ಸ್ಟೇಮನ್ ಮಾತ್ರ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಇರೋ ಪಿಕ್ಚರ್ ಅಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮಾತ್ರ ಪ್ರೆಸೆಂಟ್ ಇದೆ. ಓಕೆ, ಸೊ ಈ ಪಿಕ್ಚರ್ಸ್ ಗಳಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗಳು ಎರಡೂ ಕೂಡ ಬೇರೆ ಬೇರೆ ಫ್ಲವರ್ಸ್ ಗಳಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ಹಾಗೆ ಒಂದು ಫ್ಲವರ್ ಅಲ್ಲಿ ಒಂದೇ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಓಕೆ, ನೋಡಿ, ಇದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಆದ್ರಿಂದ ಇದು ಮೇಲ್ ಫ್ಲವರ್. ಇದರಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಆದ್ರಿಂದ ಇದು ಫೀಮೇಲ್ ಫ್ಲವರ್. ಓಕೆ, ಈ ರೀತಿಯಾದಂಥ ಒಂದು ಫ್ಲವರ್ಸ್ಗಳನ್ನ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪಿಕ್ಚರ್ ಅಲ್ಲಿ ನೀವು ಬೈಸೆಕ್ಷುವಲ್ ಫ್ಲವರ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಫ್ಲವರ್ ಅಲ್ಲಿ ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಕೂಡ ಪ್ರೆಸೆಂಟ್ ಇದೆ, ನೋಡ್ಬೋದು ಅಲ್ವಾ. ಸ್ಟೇಮನ್ ಮತ್ತೆ ಕಾರ್ಪೆಲ್ ಅಥವಾ ಪಿಸ್ಟಿಲ್ ಎರಡೂ ಕೂಡ ಒಂದೇ ಫ್ಲವರ್ ಅಲ್ಲಿ ಇದೆ. ಈಗ ಫಸ್ಟ್ ಕಾನ್ಸೆಪ್ಟ್ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್ಗಳನ್ನು ಸ್ಟಡಿ ಮಾಡೋಣ. ಪ್ರೀ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಒಂದು ಪ್ಲಾಂಟ್ ಡೆವಲಪ್ ಆಗಿ ರಿಪ್ರೊಡಕ್ಟಿವ್ ಸ್ಟೇಜಿಗೆ ಬರುತ್ತೆ. ಅದು ಯಾವಾಗ ರಿಪ್ರೊಡಕ್ಟಿವ್ ಫೇಸಿಗೆ ಬರುತ್ತೆ ಆಗ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫ್ಲವರ್ಸ್ ಫಸ್ಟು ಫ್ಲವರ್ ಬಡ್ ಅಥವಾ ಫ್ಲವರ್ ಪ್ರೀಮೋಡಿಯಮ್ ಆಗಿರುತ್ತೆ. ನೆಕ್ಸ್ಟು ಅದು ಡೆವಲಪ್ ಆಗಿ ಫ್ಲವರ್ ಆಗತ್ತೆ. ಫ್ಲವರ್ನ ಒಳಗಡೆ ಏನು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುತ್ತೆ ಅದು ಡೆವಲಪ್ ಆಗಿ ಮೆಚೂರ್ ಆಗುತ್ತೆ. ಈ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ಗಳು ಮೆಚೂರ್ ಆದಾಗ 2 ಇವೆಂಟ್ಸ್ ಅಕ್ಕರ್ ಆಗುತ್ತೆ. ಅದು ಯಾವ್ದು ಅಂತ ನೋಡೋದಾದ್ರೆ ಗೆಮೆಟೋಜೆನೆಸಿಸ್ ಮತ್ತೆ ಗ್ಯಾಮೆಟ್ ಟ್ರಾನ್ಸ್ಫರ್. ಗೆಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುವಂತ ಒಂದು ಪ್ರೋಸೆಸ್. ಓಕೆ, ಈ ವರ್ಡ್ ಅಲ್ಲೇ ಇದೆ, ಗೆಮೆಟೋ ಅಂತ ಹೇಳಿದ್ರೆ ಗ್ಯಾಮೆಟ್, ಜೆನಿಸಿಸ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಗುವಂಥದ್ದು. ಓಕೆ, ಗ್ಯಾಮೆಟ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್ನ ಗೆಮೆಟೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ಹಾಗೆ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ಇವಾಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ, ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಈಗ ಫರ್ಟಿಲೈಸೇಷನ್ ಆಗ್ಬೇಕಂತ ಹೇಳಿದ್ರೆ ಮೇಲ್ ಗ್ಯಾಮೆಟ್ ಏನಾಗಬೇಕು, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಆಗಬೇಕು. ಓಕೆ, ಯೂಶಲಿ ಮೇಲ್ ಗ್ಯಾಮೆಟ್ಸ್ ಮೊಟೈಲ್ ಆಗಿರುತ್ತೆ, ಫೀಮೇಲ್ ಗ್ಯಾಮೆಟ್ಸ್ಗಳು ನಾನ್ ಮೊಟೈಲ್ ಆಗಿರುತ್ತೆ. ಅಂತ ಹೇಳಿದ್ರೆ ಮೇಲ್ ಗ್ಯಾಮೆಟ್ಸ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ. ಈಗ ಈ ಒಂದು ಪ್ರೋಸೆಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ಲವರ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನೀವು ಆಂಡ್ರೀಷಿಯಂ ಮತ್ತೆ ಸ್ಟೀಮನ್ ಅನ್ನೋ ವರ್ಡ್ಸ್ ಗಳನ್ನ ಕೇಳಿರ್ತೀರಾ. ಆಂಡ್ರೀಷಿಯಂ ಮತ್ತೆ ಸ್ಟೀಮನ್ ಎರಡು ಬೇರೆ ಬೇರೆ, ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಫ್ಲವರ್ನ ಕನ್ಸಿಡರ್ ಮಾಡಿದ್ರೆ, ಹೈಬಿಸ್ಕಸ್ ಫ್ಲವರ್ನ ಕನ್ಸಿಡರ್ ಮಾಡೋಣ. ಸೊ ಈ ಒಂದು ಹೈಬಿಸ್ಕಸ್ ಫ್ಲವರ್ ಅಲ್ಲಿ ಯೂಶಲಿ ಒಂದಕ್ಕಿಂತ ಹೆಚ್ಚು ಸ್ಟೇಮನ್ಸ್ ಇರುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡ್ಬೋದು, ನೋಡಿ, ಈ ಕಡೆ 3 ಸ್ಟೇಮನ್ಸ್ಗಳಿದೆ, ಹಾಗೆ ಈ ಕಡೆ 3 ಸ್ಟೇಮನ್ಸ್ಗಳಿದೆ. ಸೊ ಎಷ್ಟಿದೆ, ಒಂದಕ್ಕಿಂತ ಜಾಸ್ತಿ ಸ್ಟೇಮನ್ಸ್ಗಳಿದೆ ಅಲ್ವಾ. ಈ ಸ್ಟೇಮನ್ಸ್ಗಳನ್ನೆಲ್ಲ ಸೇರಿಸಿ ಕಾಮನ್ ಆಗಿ ಆಂಡ್ರೀಷಿಯಂ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ 6 ಸ್ಟೇಮನ್ಸ್ ಇದೆ. 6 ಸ್ಟೇಮನ್ಸ್ಗಳನ್ನು ಸೇರಿಸಿ ಕಾಮನ್ ಆಗಿ ನಾವು ಆಂಡ್ರೀಷಿಯಂ ಅಂತ ಹೇಳಿ ಕರಿತೀವಿ. ಆಂಡ್ರೀಷಿಯಂ ಸ್ಟೇಮನ್ಸ್ಗಳಿಂದ ಕಂಪೋಸ್ಡ್ ಆಗಿರುತ್ತೆ. ಓಕೆ, ಸ್ಟೇಮನ್ ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟೇಮನ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ, ಫಿಲಮೆಂಟ್ ಮತ್ತೆ ಆಂಥರ್. ಸೊ ಫಿಲಮೆಂಟ್ ಬಂದು ಲಾಂಗ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್, ಇದು ಪೆಟಲ್ಸ್ ಅಥವಾ ಥಾಲಮಸ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಆಂಥರ್ ಬೈಲೋಬ್ಡ್ ಸ್ಟ್ರಕ್ಚರ್ ಆಗಿದೆ. ಸಿಂಗಲ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ಪಾರ್ಟ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಆಂಥರ್ ಮತ್ತೆ ಫಿಲಮೆಂಟ್ ಇರುತ್ತೆ. ಫಿಲಮೆಂಟ್ ಪೆಟಲ್ ಅಥವಾ ಥಾಲಮಸ್ಸಿಗೆ ಅಟ್ಯಾಚ್ ಆಗಿರುತ್ತೆ, ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಈ ಒಂದು ಆಂಥರ್ ಅಲ್ಲಿ 2 ಲೋಬ್ಸ್ ಇರುತ್ತೆ, ಆದ್ರಿಂದ ಇದನ್ನ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಆಂಥರ್. ಈಗ ಆಂಥರ್ನ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಆಂಥರ್ ಬೈಲೋಬ್ಡ್ ಆಗಿರುತ್ತೆ. ಅಂತ ಹೇಳಿದ್ರೆ 2 ಲೋಬ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಚ್ ಲೋಬ್ ಅಂದ್ರೆ ಒಂದು ಲೋಬಲ್ಲಿ 2 ಥೀಕಾ ಅನ್ನೋ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇಟ್ಸ್ ಅ ಕಂಪಾರ್ಟ್ಮೆಂಟ್ಸ್ ಲೈಕ್ ಸ್ಟ್ರಕ್ಚರ್. ಓಕೆ, ಈ ಒಂದು ಕಂಡೀಷನ್ ಡೈಥೀಕಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆಂಥರ್ ಅಲ್ಲಿ 2 ಲೋಬ್ಸ್ಗಳು ಪ್ರೆಸೆಂಟ್ ಇರುತ್ತೆ ಈ ರೀತಿಯಾಗಿ. ಓಕೆ, ಒಂದು ಲೋಬಲ್ಲಿ 2 ಕಂಪಾರ್ಟ್ಮೆಂಟ್ಸ್ಗಳಿರುತ್ತೆ. ಈ ಒಂದು ಕಂಪಾರ್ಟ್ಮೆಂಟ್ಸ್ಗಳನ್ನ ನಾವು ಥೀಕಾ ಅಂತ ಹೇಳಿ ಕರಿತೀವಿ. ಓಕೆ, ಈ ಒಂದು ಕಂಡೀಷನ್ ಡೈಥೀಕಸ್ ಅಂತ ಹೇಳಿ ಕರಿತೀವಿ. ಸೊ ಈ ಲೋಬಲ್ಲೂ ಕೂಡ 2 ಕಂಪಾರ್ಟ್ಮೆಂಟ್ಸ್ಗಳಿರುತ್ತೆ. ಸೊ ಥೀಕಾ ಅಂತ ಹೇಳಿ ಕರಿತೀವಿ. 2 ಮೈಕ್ರೋಸ್ಪೊರಾಂಜಿಯಾ ಇನ್ ಈಚ್ ಲೋಬ್ ಅಂತ ಹೇಳಿದ್ರೆ ಒಂದು ಲೋಬಲ್ಲಿ 2 ಮೈಕ್ರೋಸ್ಪೊರಾಂಜಿಯಾಗಳು ಪ್ರೆಸೆಂಟ್ ಇರುತ್ತೆ. ಅಂದ್ರೆ ನಾವು ಈಗ ತಾನೇ ನೋಡಿದ್ವಿ ಅಲ್ಲ, ಕಂಪಾರ್ಟ್ಮೆಂಟ್ ಲೈಕ್ ಸ್ಟ್ರಕ್ಚರ್, ಥೀಕಾ ಪ್ರೆಸೆಂಟ್ ಇರುತ್ತೆ ಒಂದು ಲೋಬಲ್ಲಿ ಅಂತ. ಸೊ ಆ ಒಂದು ಥೀಕಾದ ಒಳಗಡೆನೆ ಈ ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರುತ್ತೆ.
ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ ಲೇಬಲ್ ಮಾಡಿದ್ದಾರೆ. ಕಂಪಾರ್ಟ್ಮೆಂಟ್ ಲೈಕ್ ಸ್ಟ್ರಕ್ಚರ್ ತೀಕಾದ ಒಳಗಡೆ ಈ ಮೈಕ್ರೋಸ್ಪೊರಾಂಜಿಯಂ ಪ್ರೆಸೆಂಟ್ ಇರುತ್ತೆ. ಈ ಮೈಕ್ರೋಸ್ಪೊರಾಂಜಿಯಂನ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಈ ಮೈಕ್ರೋಸ್ಪೊರಾಂಜಿಯಂ ಅಥವಾ ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಸ್ಮಾಲ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಸೆಲ್ಸ್ನ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ನೆಕ್ಸ್ಟ್ ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಡೀಟೇಲ್ಡ್ ಆಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಒಂದು ಮೈಕ್ರೋಸ್ಪೊರಾಂಜಿಯಾ ನೆಕ್ಸ್ಟ್ ಪೋಲನ್ ಸ್ಯಾಕ್ ಆಗತ್ತೆ. ಸೊ ಅದರ ಒಳಗಡೆ ಪೋಲನ್ ಗ್ರೇನ್ಸ್ ನ ಎನ್ಕ್ಲೋಸ್ ಮಾಡಿ ಇಟ್ಕೊಂಡಿರುತ್ತೆ. ಮೈಕ್ರೋಸ್ಪೊರಾಂಜಿಯಂ 4 ಲೇಯರ್ಸ್ಗಳಿಂದ ಕವರ್ ಆಗಿರುತ್ತೆ. ಆ 4 ಲೇಯರ್ಸ್ಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ ಮತ್ತೆ ಟೇಪಿಟಮ್. ಈ ಒಂದು ಎಪಿಡರ್ಮಿಸ್ ಏನಿದೆ ಇದು ಔಟರ್ ಮೋಸ್ಟ್ ಲೇಯರ್. ಓಕೆ, ಎಪಿಡರ್ಮಿಸ್ನ ಕೆಳಗಡೆ ಎಂಡೋಥೀಸಿಯಂ ಪ್ರೆಸೆಂಟ್ ಇರುತ್ತೆ. ಹಾಗೆ ಈ ಒಂದು ಎಪಿಡರ್ಮಿಸ್, ಎಂಡೋಥೀಸಿಯಂ ಮತ್ತೆ ಮಿಡಲ್ ಲೇಯರ್ ಇದರ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಡೆವಲಪ್ ಆಗ್ತಿರೋ ಅಂತಹ ಪೋಲನ್ ಗ್ರೇನ್ಸ್ ನ ಈ 3 ಲೇಯರ್ಸ್ಗಳು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಲಾಸ್ಟ್ ಲೇಯರ್ ಟೇಪಿಟಮ್ ಏನಿದೆ ಇದು ಪೋಲನ್ ಗ್ರೇನ್ಸ್ ನ ನರಿಶ್ ಮಾಡುತ್ತೆ. ಓಕೆ, ಇನ್ನರ್ ಮೋಸ್ಟ್ ಲೇಯರ್. ಮೈಕ್ರೋಸ್ಪೋರೋಜೆನೆಸಿಸ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗುವಂತಹ ಒಂದು ಪ್ರೋಸೆಸ್ ನ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಎಲ್ಲಿ ಇರುತ್ತೆ ಅಂತ ನಿಮ್ಗೆ ಇವಾಗಲೇ ಗೊತ್ತು. ಸೊ ಆಂಥರ್ ನ ಒಳಗಡೆ ಮೈಕ್ರೋಸ್ಪೊರಾಂಜಿಯಂ ಅಥವಾ ಸ್ಪೋರೋಜಿನಸ್ ಟಿಶ್ಯೂ ಏನಿರುತ್ತೆ ಅಲ್ಲಿ ಈ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಅದರಲ್ಲಿ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮಿಯೋಸಿಸ್ 1 ಆಗಿ 2 ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ. ಅದನ್ನ ಮೈಕ್ರೋಸ್ಪೋರ್ ಡಯಾಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮಿಯೋಸಿಸ್ 2 ಆಗಿ 4 ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ. ಅದನ್ನ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಒಂದು ಮೈಕ್ರೋಸ್ಪೋರ್ ಟೆಟ್ರಾಡ್ ಏನಿದೆ ಇದರಲ್ಲಿ 4 ಮೈಕ್ರೋಸ್ಪೋರ್ಗಳು ಪ್ರೆಸೆಂಟ್ ಇದೆ. ಓಕೆ, ಸೊ ಈ ಮೈಕ್ರೋಸ್ಪೋರ್ಗಳಿಂದ ನೆಕ್ಸ್ಟ್ 4 ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಒಂದು ಮೈಕ್ರೋಸ್ಪೋರ್ ಇಂದ ಒಂದು ಪೋಲನ್ ಗ್ರೇನ್, ಇಲ್ಲಿ 4 ಮೈಕ್ರೋಸ್ಪೋರ್ಗಳಿದೆ, ಇದರಿಂದ 4 ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ಈ ಒಂದು ಪೋಲನ್ ಗ್ರೇನ್ ಏನಿದೆ ಇದು ಮೇಲ್ ಗ್ಯಾಮೆಟೋಫೈಟ್. ಇನ್ನ ಮೇಲ್ ಗ್ಯಾಮೆಟ್ಸ್ ಗಳು ಫಾರ್ಮೇಶನ್ ಆಗಿಲ್ಲ. ಗ್ಯಾಮೆಟೋಫೈಟ್ ಅಂತ ಹೇಳಿದ್ರೆ ಇದ್ರ ಒಳಗಡೆ ಗ್ಯಾಮೆಟ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಓಕೆ, ಸ್ಪರ್ಮ್ ಸೆಲ್ ಈ ಒಂದು ಪೋಲನ್ ಗ್ರೇನ್ ನ ಒಳಗಡೆ ಫಾರ್ಮೇಶನ್ ಆಗುತ್ತೆ. ಪೋಲನ್ ಗ್ರೇನ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಇದರ ಒಂದು ಡಯಾಮೀಟರ್ 25 to 50 ಮೈಕ್ರೋಮೀಟರ್ ಅಷ್ಟು ಇರುತ್ತೆ. ಪೋಲನ್ ಗ್ರೇನ್ ಸ್ಪೋರೋಡರ್ಮ್ ಅನ್ನೋ ಒಂದು ವಾಲ್ ಇಂದ ಕವರ್ ಆಗಿರುತ್ತೆ. ಆ ಒಂದು ಸ್ಪೋರೋಡರ್ಮ್ ವಾಲ್ ಅಲ್ಲಿ 2 ಲೇಯರ್ಸ್ ಇರುತ್ತೆ, ಎಕ್ಸೈನ್ ಮತ್ತೆ ಇಂಟೈನ್. ಎಕ್ಸೈನ್ ಬಂದು ಔಟರ್ ಲೇಯರ್. ಈ ಒಂದು ಎಕ್ಸೈನ್ ಸ್ಪೋರೋಪೋಲನಿನ್ ಅನ್ನೋ ಒಂದು ಕೆಮಿಕಲ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಸ್ಪೋರೋಪೋಲನಿನ್ ಕೆಮಿಕಲ್ ಆಸಿಡ್ ಆಗಿರ್ಬೋದು, ಹಾಗೆ ಟೆಂಪರೇಚರ್ ನ ವಿತ್ ಸ್ಟ್ಯಾಂಡ್ ಮಾಡೋ ಅಂತ ಒಂದು ಕೆಪಾಸಿಟಿನ ಹೊಂದಿರುತ್ತೆ. ಔಟರ್ ಲೇಯರ್ ಅಲ್ಲಿ ಎಲ್ಲಾ ಕಡೆ ಈ ಒಂದು ಎಕ್ಸೈನ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಯಾವ ಒಂದು ರೀಜನ್ ಅಲ್ಲಿ ಎಕ್ಸೈನ್ ಇರೋದಿಲ್ಲ ಆ ಒಂದು ರೀಜನ್ ತಿನ್ ಆಗಿರುತ್ತೆ. ಹಾಗೆ ಅಲ್ಲಿ ಪೋರ್ ಫಾರ್ಮೇಶನ್ ಆಗಿರುತ್ತೆ. ಆ ಒಂದು ಪೋರ್ನ ಜರ್ಮ್ ಪೋರ್ ಅಂತ ಹೇಳಿ ಕರಿತೀವಿ. ಗ್ಯಾಮೆಟ್ ಟ್ರಾನ್ಸ್ಫರ್ ಆದ್ಮೇಲೆ ಈ ಒಂದು ಜರ್ಮ್ ಪೋರ್ ಇಂದ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗತ್ತೆ. ಇಂಟೈನ್ ಬಂದು ಇನ್ನರ್ ಲೇಯರ್ ತಿನ್ ಆಗಿ ಇರುತ್ತೆ. ಹಾಗೆ ಈ ಒಂದು ಪೋಲನ್ ಗ್ರೇನ್ ನ ಸೈಟೋಪ್ಲಾಸಮ್ ಪ್ಲಾಸ್ಮಾ ಮೆಂಬ್ರೇನ್ ಇಂದ ಕವರ್ಡ್ ಆಗಿರುತ್ತೆ. ಈಗ ನೀವು ನೋಡ್ತಿರೋ ಅಂತ ಒಂದು ಪಿಕ್ಚರ್ 2 ಸೆಲ್ಲೆಡ್ ಸ್ಟೇಜ್ ಆಫ್ ಪೋಲನ್ ಗ್ರೇನ್ ಅಂತ ಹೇಳಿದ್ರೆ ಇಲ್ಲಿ ಪೋಲನ್ ಗ್ರೇನ್ 2 ಸೆಲ್ಸ್ ಆಗಿ ಡಿವೈಡ್ ಆಗಿದೆ. ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಇನ್ನೊಂದು ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಲಾರ್ಜ್ ಆಗಿ ಇರುತ್ತೆ. ಇದರಲ್ಲಿ ಫುಡ್ ಮೆಟೀರಿಯಲ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಹಾಗೆ ಇದರ ಒಂದು ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಜನರೇಟಿವ್ ಸೆಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಆಗಿರುತ್ತೆ. ಈಗ ಪೋಲನ್ ಗ್ರೇನ್ಸ್ ನ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಯಾವ ರೀತಿಯಾಗಿ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಮೈಕ್ರೋಸ್ಪೋರ್ ಇಂದ ಪೋಲನ್ ಗ್ರೇನ್ ಫಾರ್ಮೇಶನ್ ಆದಾಗ ಅದು ಈ ರೀತಿಯಾಗಿ ಸಿಂಗಲ್ ನ್ಯೂಕ್ಲಿಯಸ್ ನ ಹೊಂದಿರುತ್ತೆ. ಓಕೆ, ಸಿಂಗಲ್ ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಪೋಲನ್ ಗ್ರೇನ್ 2 ಸೆಲ್ಲೆಡ್ ಸ್ಟೇಜ್ಗೆ ಬರುತ್ತೆ. ಸೊ ಒಂದು ವೆಜಿಟೇಟಿವ್ ಸೆಲ್ ಅಥವಾ ಟ್ಯೂಬ್ ಸೆಲ್ ಅಂತ ಹೇಳಿ ಕೂಡ ಕರೀತಾರೆ ವೆಜಿಟೇಟಿವ್ ಸೆಲ್ ನ. ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಸೆಲ್ಸ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಅದನ್ನೇ ನಾವು ಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಪೋಲನ್ ಗ್ರೇನ್ 2 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇದ್ದಾಗ ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಇನ್ನೊಂದು ಜನರೇಟಿವ್ ಸೆಲ್ ಇರುತ್ತೆ. ಸೊ ಸ್ಮಾಲ್ ಜನರೇಟಿವ್ ಸೆಲ್ ಏನಿರುತ್ತೆ ಅದು ಡಿವೈಡ್ ಆಗಿ ಮೇಲ್ ಗ್ಯಾಮೆಟ್ಸ್ ಅಥವಾ ಸ್ಪರ್ಮ್ ಸೆಲ್ಸ್ ಗಳನ್ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಕೆಲವು ಪೋಲನ್ ಗ್ರೇನ್ಸ್ಗಳು ಅಲರ್ಜೆಟಿಕ್ ಆಗಿರುತ್ತೆ. ಈ ಒಂದು ಪೋಲನ್ ಗ್ರೇನ್ಸ್ ಇಂದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಲೈಕ್ ಅಸ್ತಮಾ ಆಗಿರ್ಬೋದು, ಬ್ರಾಂಕಿಯೈಟಿಸ್, ಈ ಒಂದು ಸೀರಿಯಸ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ಗಳು ಕೂಡ ಕಾಸ್ ಆಗುತ್ತೆ.
ಪೋಲನ್ ಗ್ರೇನ್ಸ್ಗಳು ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ, ಆದ್ರಿಂದ ಇದನ್ನ ಡೈಲಿ ಫುಡ್ ಆಗಿರ್ಬೋದು, ಡಯೆಟಲ್ಲಿ ಯೂಸ್ ಮಾಡ್ತಾರೆ ನ್ಯೂಟ್ರಿಯೆಂಟ್ ಪರ್ಪಸಿಗೋಸ್ಕರ. ಇದನ್ನ ಫುಡ್ ಸಪ್ಲಿಮೆಂಟ್ನ ರೀತಿ ಅಥವಾ ಟ್ಯಾಬ್ಲೆಟ್ನ ರೀತಿ ಅಥವಾ ಸಿರಪ್ನ ರೀತಿ ಫುಡ್ಡಲ್ಲಿ ಯೂಸ್ ಮಾಡ್ತಾರೆ. ಪೋಲನ್ ಗ್ರೇನ್ಸ್ಗಳ ಲೈಫ್ ಸ್ಪ್ಯಾನ್ಗೆ ಬಂದರೆ ಕೆಲವು ವೀಕ್ಸಿಂದ ಕೆಲವು ಮಂತ್ಸ್ಗಳ ತನಕ ಅದರ ಲೈಫ್ ಸ್ಪ್ಯಾನ್ ಇರುತ್ತೆ. ರೈಸ್ ಮತ್ತು ವೀಟಲ್ಲಿ ಫ್ಯೂ ವೀಕ್ಸ್ ತನಕ ಮಾತ್ರ ಅದರ ಲೈಫ್ ಸ್ಪ್ಯಾನ್ ಇರುತ್ತೆ. ಹಾಗೆ ಸೊಲನೇಸಿಯೆ, ಲೆಗ್ಯುಮಿನೇಸಿಯೆ ಮತ್ತು ರೋಸೇಸಿಯೆ ಫ್ಯಾಮಿಲಿಯ ಪ್ಲಾಂಟ್ಸಿಗೆ ಬಂದರೆ ರೋಸ್ ಆಗಿರ್ಬೋದು ಮತ್ತು ಟೊಮ್ಯಾಟೊ ಈ ಥರದ ಒಂದು ಪ್ಲಾಂಟ್ಸಲ್ಲಿ ಮಂತ್ಸ್ಗಳ ತನಕ ಆ ಒಂದು ಪೋಲನ್ ಗ್ರೇನ್ನ ಲೈಫ್ ಸ್ಪ್ಯಾನ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಪೋಲನ್ ಗ್ರೇನ್ಸ್ಗಳನ್ನು ಲಿಕ್ವಿಡ್ ನೈಟ್ರೋಜನಲ್ಲಿ ಇಡೋ ಮುಖಾಂತರ ತುಂಬ ವರ್ಷಗಳ ತನಕನೂ ಅದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಗ್ಗೆ ಸ್ಟಡಿ ಮಾಡೋಣ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಗೈನೀಷಿಯಂ ಮತ್ತು ಪಿಸ್ಟಿಲ್ ಅನ್ನೋ ವರ್ಡ್ಸ್ಗಳನ್ನು ಕೇಳಿರ್ತೀರ. ಗೈನೀಷಿಯಂ ಮತ್ತು ಪಿಸ್ಟಿಲ್ಗೆ ಇರೋ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ, ಒಂದು ಫ್ಲವರ್ನ ಕನ್ಸಿಡರ್ ಮಾಡಿದರೆ ಆ ಒಂದು ಫ್ಲವರಲ್ಲಿ ಒಂದಕ್ಕಿಂತ ಹೆಚ್ಚು ಪಿಸ್ಟಲ್ಸ್ಗಳು ಪ್ರೆಸೆಂಟ್ ಇದ್ದಾಗ ಅದಷ್ಟು ಪಿಸ್ಟಲ್ಸ್ಗಳನ್ನು ಸೇರಿಸಿ ಗೈನೀಷಿಯಂ ಅಂತ ಹೇಳಿ ಕರಿತೀವಿ. ಒಂದು ಫ್ಲವರಲ್ಲಿ ಇರುವಂತಹ ಓವರ್ ಆಲ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಈ ಒಂದು ಗೈನೀಷಿಯಂ ರೆಪ್ರೆಸೆಂಟ್ ಮಾಡುತ್ತೆ. ಗೈನೀಷಿಯಂ ಪಿಸ್ಟಿಲ್ಸ್ ಇಂದ ಕಂಪೋಸ್ಡ್ ಆಗಿರುತ್ತೆ. ಒಂದು ಪಿಸ್ಟಿಲ್ ಸಿಂಗಲ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ಪಿಸ್ಟಿಲ್ ಅಲ್ಲಿ 3 ಮೇನ್ ಸ್ಟ್ರಕ್ಚರ್ಸ್ ಇರುತ್ತೆ: ಸ್ಟಿಗ್ಮಾ, ಸ್ಟೈಲ್, ಓವರಿ. ಪಿಸ್ಟಿಲ್ ಸಿಂಗಲ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ಪಿಸ್ಟಿಲ್ ಅಲ್ಲಿ 3 ಮೇನ್ ಸ್ಟ್ರಕ್ಚರ್ ಇರುತ್ತೆ: ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ ಪೋಲನ್ ಗ್ರೇನ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸ್ಟೈಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಈ ಒಂದು ಸ್ಟೈಲ್ನ ಬೇಸಲ್ ಪೋರ್ಷನ್ ಬಲ್ಜ್ಡ್ ಅಥವಾ ಸ್ವೋಲನ್ ಆಗಿರುತ್ತೆ. ಅದನ್ನು ನಾವು ಓವರಿ ಅಂತ ಹೇಳಿ ಕರಿತೀವಿ. ಈ ಒಂದು ಓವರಿಯ ಒಳಗಡೆ ಓವ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಒಂದು ಪಿಸ್ಟಿಲ್ನ ಒಳಗಡೆ ಎಷ್ಟು ಓವ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಷ್ಟು ಸೀಡ್ ಫಾರ್ಮೇಷನ್ ಆಗುತ್ತೆ. ಈ ಓವರಿಯಿಂದ ಫ್ರೂಟ್ ಫಾರ್ಮೇಷನ್ ಆಗುತ್ತೆ. ಹಾಗೆ ಈ ಓವ್ಯೂಲ್ ಸೀಡ್ ಫಾರ್ಮೇಷನ್ ಮಾಡಿಕೊಡುತ್ತೆ. ಓವರಿ. ಈಗ ಓವರಿಯ ಒಂದು ಸ್ಟ್ರಕ್ಚರ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಓವರಿಯ ಒಳಗಡೆ ಓವರಿಯನ್ ಕ್ಯಾವಿಟಿ ಇರುತ್ತೆ. ಇದರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲಾಕ್ಯೂಲ್ಸ್ಗಳು ಪ್ರೆಸೆಂಟ್ ಇರ್ಬೋದು. ನೆಕ್ಸ್ಟು ಪ್ಲಾಸೆಂಟಾ. ಪ್ಲಾಸೆಂಟಾ ಪ್ಯಾರೆನ್ಕೈಮಟಸ್ ಕುಷನ್ ಲೈಕ್ ಸ್ಟ್ರಕ್ಚರ್. ಈ ಒಂದು ಪ್ಲಾಸೆಂಟಾಗೆ ಓವ್ಯೂಲ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಓವರಿಯ ಒಳಗಡೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಓವ್ಯೂಲ್ಸ್ಗಳು ಪ್ರೆಸೆಂಟ್ ಇರ್ಬೋದು. ವೀಟ್, ಪ್ಯಾಡಿ ಹಾಗೆ ಮ್ಯಾಂಗೋ ಪ್ಲಾಂಟ್ಸಲ್ಲಿ ಓವರಿಯ ಒಳಗಡೆ ಒಂದೇ ಒಂದು ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಪಪಾಯ, ವಾಟರ್ ಮೆಲನ್ ಈ ರೀತಿಯಾದಂಥ ಒಂದು ಪ್ಲಾಂಟ್ಸಲ್ಲಿ ಒಂದಕ್ಕಿಂತ ಹೆಚ್ಚು ಓವ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ಮೆಚೂರ್ ಓವರಿಯ ಕ್ರಾಸ್ ಸೆಕ್ಷನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದು ಓವರಿಯನ್ ವಾಲ್. ಈ ರೀಜನಲ್ಲಿ ಪ್ಲಾಸೆಂಟಾ ಪ್ರೆಸೆಂಟ್ ಇದೆ. ಹಾಗೆ ಈ ಒಂದು ಓವರಿಯಲ್ಲಿ 2 ಓವ್ಯೂಲ್ಸ್ಗಳು ಪ್ರೆಸೆಂಟ್ ಇದೆ. ಈ ಒಂದು ಓವ್ಯೂಲ್ ಫನಿಕಲ್ನ ಮುಖಾಂತರ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿದೆ. ಸೊ ಈ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ನ ಫನಿಕಲ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ಒಂದು ಓವರಿಯಲ್ಲಿ ಒಂದೇ ಒಂದು ಲಾಕ್ಯೂಲ್ ಪ್ರೆಸೆಂಟ್ ಇದೆ. ಈಗ ಈ ಒಂದು ಓವ್ಯೂಲ್ ಸ್ಟ್ರಕ್ಚರ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಓವ್ಯೂಲ್ನ ಕ್ರಾಸ್ ಸೆಕ್ಷನ್ ತೆಗೆದ್ರೆ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಓವ್ಯೂಲಲ್ಲಿ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಫನಿಕಲ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಫನಿಕಲ್ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರುತ್ತೆ. ಇದನ್ನು ಈ ಪಿಕ್ಚರಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಓವ್ಯೂಲ್ ಫನಿಕಲ್ನ ಮುಖಾಂತರ, ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಫನಿಕಲ್ನ ಮುಖಾಂತರ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಹೈಲಮ್ ಪ್ರೆಸೆಂಟ್ ಇರುತ್ತೆ. ಫನಿಕಲ್ ಮತ್ತು ಓವ್ಯೂಲ್ ಎರಡೂ ಕೂಡ ಮೀಟ್ ಆಗೋ ಅಂತಹ ಒಂದು ರೀಜನ್ ಅಥವಾ ಎರಡು ಫ್ಯೂಸ್ ಆಗೋ ಅಂತಹ ಒಂದು ರೀಜನ್ನ ಹೈಲಮ್ ಅಂತ ಹೇಳಿ ಕರಿತೀವಿ. ಓಕೆ, ಹೈಲಮ್ ಈಸ್ ದ ಜಂಕ್ಷನ್ ಬಿಟ್ವೀನ್ ಫನಿಕಲ್ ಆ್ಯಂಡ್ ಓವ್ಯೂಲ್. ಪ್ರತಿ ಓವ್ಯೂಲಲ್ಲಿ ಕೂಡ 1 ಅಥವಾ 2 ಲೇಯರ್ ಇಂಟೆಗ್ಯುಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಈ ಒಂದು ಇಂಟೆಗ್ಯುಮೆಂಟ್ಸ್ ನ್ಯೂಸಿಲಸ್ನ ಸರೌಂಡ್ ಮಾಡ್ಕೊಂಡಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಂಟೆಗ್ಯುಮೆಂಟ್ಸ್ ನ್ಯೂಸಿಲಸ್ನ ಸರೌಂಡ್ ಮಾಡ್ಕೊಂಡಿದೆ. ಈ ಒಂದು ನ್ಯೂಸಿಲಸ್ ಅಂತ ಹೇಳಿದ್ರೆ ಮಾಸ್ ಆಫ್ ಸೆಲ್ಸ್, ಇದು ಫುಡ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ. ಈ ಒಂದು ಇಂಟೆಗ್ಯುಮೆಂಟ್ಸ್ ನ್ಯೂಸಿಲಸ್ನ ಕಂಪ್ಲೀಟ್ ಆಗಿ ಸರೌಂಡ್ ಮಾಡಿರೋದಿಲ್ಲ. ಒಂದು ಸಣ್ಣ ಗ್ಯಾಪ್ ಅಥವಾ ಓಪನಿಂಗ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಗ್ಯಾಪ್ ಅಥವಾ ಓಪನಿಂಗ್ನ ಮೈಕ್ರೋಪೈಲ್ ಅಂತ ಹೇಳಿ ಕರಿತೀವಿ. ಈ ಮೈಕ್ರೋಪೈಲಿಗೆ ಆಪೋಸಿಟ್ ಆಗಿ ಚಲಾಜ ರೀಜನ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಚಲಾಜ ಓವ್ಯೂಲ್ನ ಬೇಸಲ್ ಪೋರ್ಷನ್ ಆಗಿರುತ್ತೆ. ಪ್ರತಿ ಓವ್ಯೂಲಲ್ಲಿ ಒಂದು ಲಾರ್ಜ್ ಓವಲ್ ಸೆಲ್ ಇರುತ್ತೆ. ಅದನ್ನು ಎಂಬ್ರಿಯೋಸ್ಯಾಕ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಫೀಮೇಲ್ ಗೆಮೆಟೋಫೈಟ್ ಅಂತ ಹೇಳಿದ್ರೆ ಇದ್ರ ಒಳಗಡೆ ಫೀಮೇಲ್ ಗ್ಯಾಮೆಟ್ ಎಗ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಫೀಮೇಲ್ ಗ್ಯಾಮೆಟ್ ಎಗ್ ಸೆಲ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ.
ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಮಿಯೋಸಿಸ್ನ ಮುಖಾಂತರ ಮೆಗಾಸ್ಪೋರ್ ಅಂತ ಹೇಳಿದ್ರೆ ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್ನ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಹೇಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಮೈಕ್ರೋಸ್ಪೋರ್ ಮೇಲ್ ಗ್ಯಾಮೆಟೋಫೈಟ್ ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಯಿತು, ಅದೇ ರೀತಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಫೀಮೇಲ್ ಗೆಮೆಟೋಫೈಟ್ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿರುತ್ತೆ, ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನ್ಯೂಸಿಲಸ್ನ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ನ್ಯೂಸಿಲಸ್ ಸೆಲ್ಸ್ಗಳು ಪ್ರೆಸೆಂಟ್ ಇದೆ ಅಲ್ವಾ, ನ್ಯೂಸಿಲಸ್ ಅಲ್ಲಿ ನಂಬರ್ ಆಫ್ ಸೆಲ್ಸ್ಗಳು ಪ್ರೆಸೆಂಟ್ ಇದೆ. ಈ ಒಂದು ನ್ಯೂಸಿಲಸ್ನಲ್ಲಿ ಒಂದು ಸೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನ್ಯೂಸಿಲಸ್ ಲೇಯರ್ ಏನಿದೆ, ಇಲ್ಲಿ ನಂಬರ್ ಆಫ್ ಸೆಲ್ಸ್ಗಳು ಪ್ರೆಸೆಂಟ್ ಇದೆ. ಇಷ್ಟು ಸೆಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸೆಲ್ಲು ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಮೈಟೋಸಿಸ್ ಆಗಿ ನೆಕ್ಸ್ಟ್ ಮೆಗಾಸ್ಪೋರ್ನ ಫಾರ್ಮೇಷನ್ ಮಾಡುತ್ತೆ. ಮೆಗಾಸ್ಪೋರೋಜೆನೆಸಿಸ್ನ ಈ ಒಂದು ಪಿಕ್ಚರ್ನ ಮುಖಾಂತರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಸೊ ಮೆಗಾಸ್ಪೋರ್ ಮದರ್ ಸೆಲ್ ಏನಿದೆ ಇದು ಮಿಯೋಸಿಸ್ 1 ಆಗುತ್ತೆ. ನೆಕ್ಸ್ಟ್ 2 ಸೆಲ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ, ಅದನ್ನ ಮೆಗಾಸ್ಪೋರ್ ಡಯಾಡ್ ಅಂತ ಹೇಳಿ ಕರಿತೀವಿ. ಮಿಯೋಸಿಸ್ 2 ಆಗಿ ಇದು 4 ಸೆಲ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ, ಅದನ್ನ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಮೆಗಾಸ್ಪೋರ್ ಟೆಟ್ರಾಡ್ ಅಲ್ಲಿ 3 ಸೆಲ್ಸ್ಗಳು ಡಿಜೆನರೇಟ್ ಆಗುತ್ತೆ. ಓಕೆ, 3 ಸೆಲ್ಸ್ಗಳು ಡಿಜೆನರೇಟ್ ಆಗಿ ಒಂದು ಸೆಲ್ ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಮೇಲ್ಗಡೆ ಇರೋ 3 ಸೆಲ್ಗಳು ಡಿಜೆನರೇಟ್ ಆಗಿದೆ, ಒಂದು ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗಿದೆ. ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಮೆಗಾಸ್ಪೋರ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್ನ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಈಗ ನಾವು ಫಂಕ್ಷನಲ್ ಮೆಗಾಸ್ಪೋರ್ ಅಥವಾ ಒಂದು ಫೀಮೇಲ್ ಗ್ಯಾಮೆಟೋಫೈಟ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಇನ್ನ ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಿಲ್ಲ. ಸೊ ಈ ಒಂದು ಮೆಗಾಸ್ಪೋರ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಇಂದ ಫೀಮೇಲ್ ಗ್ಯಾಮೆಟ್ ಎಗ್ ಸೆಲ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಈ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಏನಿದೆ ಇದರ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಇಲ್ಲಿ ಸೆಲ್ ಡಿವಿಷನ್ ಆಗಲ್ಲ, ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗ್ತಾ ಹೋಗುತ್ತೆ. ಇದನ್ನ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಯಸ್ ಡಿವಿಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅದ್ರ ಸುತ್ತ ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಫಂಕ್ಷನಲ್ ಮೆಗಾಸ್ಪೋರ್ ಇದೆ, ಇದರ ಒಂದು ನ್ಯೂಕ್ಲಿಯಸ್ ಮೈಟೋಟಿಕ್ ಡಿವಿಷನ್ ಆಗಿದೆ. ಮೈಟೋಟಿಕ್ ಡಿವಿಷನ್ ಆಗಿ 2 ನ್ಯೂಕ್ಲಿಯಸ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಓಕೆ, ಸೊ ಈ ಒಂದು ಸ್ಟೇಜ್ನ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ ಒಂದು ನ್ಯೂಕ್ಲಿಯಸ್ಗಳು ಮೈಟೋಟಿಕ್ ಡಿವಿಷನ್ ಆಗಿ 4 ನ್ಯೂಕ್ಲಿಯಸ್ಗಳನ್ನು ಫಾರ್ಮೇಷನ್ ಮಾಡಿಕೊಟ್ಟಿದೆ. ಈ ಒಂದು ಸ್ಟೇಜ್ನ 4 ನ್ಯೂಕ್ಲಿಯೇಟ್ ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಅಗೇನ್ ಈ ನ್ಯೂಕ್ಲಿಯಸ್ಗಳು ಮೈಟೋಟಿಕ್ ಡಿವಿಷನ್ ಆಗುತ್ತೆ, 8 ನ್ಯೂಕ್ಲಿಯಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಸ್ಟೇಜ್ನ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಈ 4 ನ್ಯೂಕ್ಲಿಯಸ್ ಏನಿದೆ ಇದರ ಒಂದು ಗ್ರೂಪಿಂದ 1 ನ್ಯೂಕ್ಲಿಯಸ್ ಸೆಂಟರಿಗೆ ಬರುತ್ತೆ. ಹಾಗೆ ಈ 4 ನ್ಯೂಕ್ಲಿಯಸ್ನ ಗ್ರೂಪಿಂದ 1 ನ್ಯೂಕ್ಲಿಯಸ್ ಸೆಂಟರಿಗೆ ಬರುತ್ತೆ. 2 ಗ್ರೂಪಿಂದನೂ ಒಂದೊಂದು ನ್ಯೂಕ್ಲಿಯಸ್ ಸೆಂಟರಿಗೆ ಬಂದು ಪೋಲಾರ್ ನ್ಯೂಕ್ಲಿಯೈಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ಇನ್ನು ಉಳಿದ 3 ನ್ಯೂಕ್ಲಿಯೈ ಚಲಾಜಿಲ್ ಎಂಡಿಗೆ ಹೋಗಿ ಆಂಟಿಪೋಡಲ್ ಸೆಲ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಇನ್ನು ಉಳಿದ 3 ನ್ಯೂಕ್ಲಿಯಲ್ಲಿ 2 ಸಿನರ್ಜಿಡ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ 1 ಎಗ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಸೊ ನಾವಿವಾಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಹೇಗೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಹೇಗೆ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಹೇಗೆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗತ್ತೆ ಅನ್ನೋ ಒಂದು ಪ್ರೋಸೆಸ್ನ ನೋಡೋಣ. ಗೆಮೆಟೋಜೆನೆಸಿಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು. ಈಗ ಗ್ಯಾಮೆಟ್ ಟ್ರಾನ್ಸ್ಫರ್ನ ಸ್ಟಾರ್ಟ್ ಮಾಡೋಣ. ಸೊ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇದನ್ನ ಪಾಲಿನೇಷನ್ ಅಂತ ಹೇಳಿ ಕೂಡ ಕರಿಬಹುದು. ಸೊ ಈ ಒಂದು ಪಾಲಿನೇಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಸ್ಟೇಮನ್ನ ಆಂಥರ್ ಇಂದ ಪೋಲನ್ ಗ್ರೇನ್ಸ್ಗಳು ಕಾರ್ಪೆಲ್ನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗತ್ತೆ. ಓಕೆ, ಈ ಒಂದು ಪ್ರೋಸೆಸ್ನ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಆಂಥರ್ ಇಂದ ಸ್ಟಿಗ್ಮಾಗೆ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗುವಂತಹ ಒಂದು ಪ್ರೋಸೆಸ್ನ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಪಾಲಿನೇಷನ್ ಯೂಶಲಿ ಸೇಮ್ ಸ್ಪೀಶೀಸ್ ಪ್ಲಾಂಟ್ಸ್ಗಳ ಮಧ್ಯೆ ನಡೆಯುತ್ತೆ. ಓಕೆ, ಅದು ಜೆನೆಟಿಕಲಿ ಡಿಫ್ರೆಂಟ್ ಆಗಿರ್ಬೋದು ಅಥವಾ ಸೇಮ್ ಆಗಿ ಇರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹೈಬಿಸ್ಕಸ್ ಅಂತ ತಗೊಂಡ್ರೆ ಹೈಬಿಸ್ಕಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಇರುವಂತಹ ಹೈಬಿಸ್ಕಸ್ ಇದೆ. ಕೆಲವು ಹೈಬಿಸ್ಕಸ್ ಅಲ್ಲಿ ಪೆಟಲ್ಸ್ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಹೈಬಿಸ್ಕಸ್ ಅಲ್ಲಿ ಪೆಟಲ್ಸ್ ಕಮ್ಮಿ ಇರುತ್ತೆ. ಬಟ್ ಆದರೆ ಅದೆಲ್ಲದೂ ಕೂಡ ಹೈಬಿಸ್ಕಸ್ ಫ್ಲವರ್ ಅಲ್ವಾ. ಸೊ ಆ ಒಂದು ಫ್ಲವರ್ಸ್ಗಳು ಸೇಮ್ ಸ್ಪೀಶೀಸಿಗೆ
ಸೇರಿದ್ದಾಗಿರಬೇಕು. ಓಕೆ, ಸೊ ಈಗ ರೋಸ್ ಫ್ಲವರ್ ಮತ್ತೆ ಹೈಬಿಸ್ಕಸ್ ಫ್ಲವರ್ ಇದೆರಡರ ಮಧ್ಯೆ ಪಾಲಿನೇಷನ್ ಪ್ರೋಸೆಸ್ ಅಕ್ಕರಾಗಲ್ಲ ಅಂತ ಹೇಳಿದ್ರೆ, ರೋಸ್ ಫ್ಲವರ್ನ ಒಂದು ಪೋಲನ್ ಗ್ರೇನ್ಸು ಹೈಬಿಸ್ಕಸ್ನ ಒಂದು ಸ್ಟಿಗ್ಮಾ ಮೇಲೆ ಬಂದು ಕುತ್ಕೊಂಡ್ರು ಕೂಡ ಆ ಹೈಬಿಸ್ಕಸ್ ಅಲ್ಲಿ ಅದು ಪೋಲನ್ ಟ್ಯೂಬ್ನ ಜರ್ಮಿನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಹೈಬಿಸ್ಕಸ್ ಫ್ಲವರ್ ಆ ಒಂದು ರೋಸ್ ಫ್ಲವರ್ನ ಒಂದು ಪೋಲನ್ ಗ್ರೇನ್ನ ರಿಜೆಕ್ಟ್ ಮಾಡುತ್ತೆ. ಪಾಲಿನೇಷನ್ಲಿ ಕಾಮನ್ ಆಗಿ ನಾವು 2 ಟೈಪ್ಸ್ ಆಫ್ ಪಾಲಿನೇಷನ್ ನೋಡ್ಬೋದು. ಒಂದು ಸೆಲ್ಫ್ ಪಾಲಿನೇಷನ್ ಮತ್ತೆ ಇನ್ನೊಂದು ಕ್ರಾಸ್ ಪಾಲಿನೇಷನ್. ಫಸ್ಟ್ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು ಅಂತ ನೋಡೋಣ. ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿದ್ರೆ ಇದು ಒಂದೇ ಪ್ಲಾಂಟ್ಸ್ ನ ಫ್ಲವರ್ಸ್ ಗಳ ಮಧ್ಯೆ ಅಥವಾ ಒಂದೇ ಫ್ಲವರ್ ನ ಒಳಗಡೆ ನಡೆಯುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಿರೋದು ಒಂದು ಫ್ಲವರ್ ಇದೆ, ಅದೇ ಫ್ಲವರ್ ನ ಆಂಥರ್ ಇಂದ ಸ್ಟಿಗ್ಮಾಗೆ ಏನಾಗುತ್ತೆ, ಪೋಲನ್ ಗ್ರೇನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಈ ರೀತಿಯಾದಂಥ ಒಂದು ಪಾಲಿನೇಷನ್ ಅಕ್ಕರಾದ್ರೆ ಅದನ್ನ ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಕ್ರಾಸ್ ಪಾಲಿನೇಷನ್ ಅಂತ ಹೇಳಿದ್ರೆ ಒಂದು ಪ್ಲಾಂಟ್ ಅಲ್ಲಿ ಇರೋಂಥ ಒಂದು ಫ್ಲವರ್ ಇಂದ ಪೋಲನ್ ಗ್ರೇನ್ಸ್ ಇನ್ನೊಂದು ಯಾವುದೋ ಬೇರೆ ಪ್ಲಾಂಟ್ ಅಲ್ಲಿ ಇರುವಂತಹ ಒಂದು ಫ್ಲವರ್ ನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಕ್ರಾಸ್ ಪಾಲಿನೇಷನ್ ಎರಡು ಬೇರೆ ಬೇರೆ ಪ್ಲಾಂಟ್ಸ್ ಗಳ ಮಧ್ಯೆ ನಡೆಯುತ್ತೆ. ಪ್ಲಾಂಟ್ಸ್ಗಳು ದೂರ ದೂರ ಇದ್ದಾಗ ಅಥವಾ ಫ್ಲವರ್ಸ್ಗಳು ದೂರ ದೂರ ಇದ್ದಾಗ ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರಿಗೆ ಪೋಲನ್ ಗ್ರೇನ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಏಜೆಂಟ್ಸ್ಗಳು ಬೇಕಾಗುತ್ತೆ. ಓಕೆ, ಅದನ್ನು ನಾವು ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. 2 ಟೈಪ್ಸ್ ಆಫ್ ಏಜೆಂಟ್ಸ್ಗಳು ಪ್ರೆಸೆಂಟ್ ಇದೆ, ಎಬಯೋಟಿಕ್ ಏಜೆಂಟ್ ಮತ್ತೆ ಬಯೋಟಿಕ್ ಏಜೆಂಟ್. ಎಬಯೋಟಿಕ್ ಏಜೆಂಟ್ ಅಂತ ಹೇಳಿದ್ರೆ ನಾನ್ ಲಿವಿಂಗ್, ಬಯೋಟಿಕ್ ಏಜೆಂಟ್ ಅಂತ ಹೇಳಿದ್ರೆ ಲಿವಿಂಗ್. ಎಬಯೋಟಿಕ್ ಏಜೆಂಟ್ ಅಲ್ಲಿ 2 ಟೈಪ್ ಬರುತ್ತೆ, ಅನಿಮೋಫಿಲಿ ಮತ್ತೆ ಹೈಡ್ರೋಫಿಲಿ. ಬಯೋಟಿಕ್ ಏಜೆಂಟ್ ಅಲ್ಲಿ 3 ಟೈಪ್ ಬರುತ್ತೆ, ಎಂಟಮೋಫಿಲಿ, ಆರ್ನಿಥೋಫಿಲಿ ಮತ್ತೆ ಕೀರೋಟಿರೋಫಿಲಿ. ಅನಿಮೋಫಿಲಿ, ಸೊ ಅನಿಮೋಫಿಲಿ ಅಂತ ಹೇಳಿದ್ರೆ ವಿಂಡ್ ನ ಮುಖಾಂತರ ಪೋಲನ್ ಗ್ರೇನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ವಿಂಡ್ ನ ಮುಖಾಂತರ ಪಾಲಿನೇಷನ್ ಪ್ರೋಸೆಸ್ ನಡೆಯುತ್ತೆ. ಹೈಡ್ರೋಫಿಲಿ ಅಂತ ಹೇಳಿದ್ರೆ ವಾಟರ್ ನ ಮುಖಾಂತರ ಪಾಲಿನೇಷನ್ ಪ್ರೋಸೆಸ್ ಅಕ್ಕರಾಗುತ್ತೆ. ಈಗ ಬಯೋಟಿಕ್ ಏಜೆಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಎಂಟೆಮೋಫಿಲಿ ಅಂತ ಹೇಳಿದ್ರೆ ಬೀಸ್ ಗಳ ಮುಖಾಂತರ ಪಾಲಿನೇಷನ್ ಅಕ್ಕರಾಗತ್ತೆ. ಬರ್ಡ್ಸ್ ಗಳ ಮುಖಾಂತರ ಪಾಲಿನೇಷನ್ ಅಕ್ಕರಾದ್ರೆ ಅದನ್ನ ಆರ್ನಿಥೋಫಿಲಿ ಅಂತ ಹೇಳಿ ಕರಿತೀವಿ. ಬ್ಯಾಟ್ಸ್ ಗಳ ಮುಖಾಂತರ ಪಾಲಿನೇಷನ್ ಅಕ್ಕರಾದ್ರೆ ಅದನ್ನ ಕೀರೋಪ್ಟಿರೋಫಿಲಿ ಅಂತ ಹೇಳಿ ಕರಿತೀವಿ.